ಈ ಜಗತ್ತಿನಲ್ಲಿ ಭಕ್ತಿಯ ಶಕ್ತಿ ಎಷ್ಟು ಅಪಾರವೆಂದು ಹೇಳಲು ಪದಗಳೇ ಸಾಲದು. ಅದರಲ್ಲೂ ಭಕ್ತನ ಒಂದು ಸಣ್ಣ ಮನಸ್ಸಿನ ಪ್ರಾರ್ಥನೆಯನ್ನು ಕೇಳಿದ ತಕ್ಷಣ ಕೃಪೆ ತೋರುವ ದೇವರೆಂದರೆ ಅದು ನಮ್ಮ ಪರಮೇಶ್ವರನು, ಮಹಾದೇವನು, ಶಿವಶಂಕರನು. ಶಿವನು ಎಂದರೆ ಭೋಲೆನಾಥ. ಅವನು ಭಕ್ತನಿಗೆ ಬೇಕಾದದ್ದು ಕೇವಲ ಒಂದು ನಿಷ್ಠೆಯ ಭಕ್ತಿ ಮಾತ್ರ. ಮಹಾದೇವನಿಗೆ ನೀವು ದೊಡ್ಡ ದೊಡ್ಡ ಹೋಮ ಯಜ್ಞ ದಾನಗಳನ್ನು ಮಾಡಬೇಕೆಂದಿಲ್ಲ. ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಅರ್ಪಿಸಿದರೂ ಸಾಕು. ಒಂದು ಓಂ ನಮ ಶಿವಾಯ ಎಂದು ಮನಸ್ಸಿನಲ್ಲಿ ಉಚ್ಚರಿಸಿದರೂ ಸಾಕು. ಅಷ್ಟರಲ್ಲೇ ಅವನು ಸಂತುಷ್ಟನಾಗುತ್ತಾನೆ. ಅವನ ಕೃಪೆ ನಿಮ್ಮ ಮೇಲೆ ಸುರಿಯಲು ಆರಂಭವಾಗುತ್ತದೆ. ಭಕ್ತರೇ, ವಾರದ ಎಲ್ಲ ದಿನಗಳಲ್ಲಿ ಸೋಮವಾರ ಮಹಾದೇವನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ಶಿವನನ್ನು ಆರಾಧಿಸಿದರೆ ಆತನ ವಿಶೇಷ ಅನುಗ್ರಹವನ್ನು ಪಡೆಯಬಹುದು ಎಂಬುದು ಪುರಾಣಗಳಲ್ಲಿ ಹೇಳಲಾಗಿದೆ. ಸೋಮವಾರದ ಉಪವಾಸ, ಸೋಮವಾರದ ಪೂಜೆ, ಸೋಮವಾರದ ಶಿವನಾಮ ಸ್ಮರಣೆ ಇವೆಲ್ಲವೂ ಭಕ್ತನ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ತರಬಲ್ಲದು. ಹೀಗಾಗಿ ಸಾವಿರಾರು ವರ್ಷಗಳಿಂದ ಭಕ್ತರು ಸೋಮವಾರದಂದು ಶಿವನನ್ನು ಪೂಜಿಸುತ್ತಾರೆ. ಶಿವನ ನಿರಾಕಾರ ರೂಪವೆಂದರೆ ಅದು ಶಿವಲಿಂಗ. ಶಿವಲಿಂಗವು ಕೇವಲ ಒಂದು ಕಲ್ಲಲ್ಲ, ಅದು ಬ್ರಹ್ಮಾಂಡದ ಮೂಲ ತತ್ವವನ್ನು ಪ್ರತಿಬಿಂಬಿಸುವ ಶಕ್ತಿಯ ರೂಪ. ಶಿವಲಿಂಗವನ್ನು ಪೂಜಿಸುವುದರಿಂದ ಭಕ್ತನ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಆತ್ಮಶುದ್ಧಿ ಬರುತ್ತದೆ. ಪುರಾಣಗಳಲ್ಲಿ ಹೇಳಲಾಗಿದೆ, ಶಿವಲಿಂಗದ ಪೂಜೆಯಿಂದ ಸಕಲ ಪಾಪಗಳು ನಾಶವಾಗುತ್ತವೆ ಎಂದು. ಶಿವನ ಪೂಜೆಯಲ್ಲಿ ಪ್ರಮುಖವಾದದ್ದು ಅಭಿಷೇಕ. ಅದರಲ್ಲೂ ಪಂಚಾಮೃತ ಅಭಿಷೇಕ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಪಂಚಾಮೃತದಲ್ಲಿ ಇರುವ 5 ದ್ರವ್ಯಗಳು ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ. ಈ 5 ದ್ರವ್ಯಗಳಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಅದು ಭಕ್ತನ ಜೀವನದಲ್ಲಿ 5 ರೀತಿಯ ಶುಭ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಭಕ್ತರೇ, ಇಂದು ನಾವು ತಿಳಿಯಬೇಕಾದ ಪ್ರಮುಖ ವಿಷಯವೇನೆಂದರೆ, ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ಏನಾಗುತ್ತದೆ? ತುಪ್ಪ ಎಂದರೆ ಪವಿತ್ರತೆ, ಶುದ್ಧತೆ ಮತ್ತು ತೇಜಸ್ಸಿನ ಸಂಕೇತ. ಶಿವನಿಗೆ ತುಪ್ಪ ಅರ್ಪಿಸುವುದು ಅತ್ಯಂತ ಮಂಗಳಕರ ಕಾರ್ಯವೆಂದು ಪರಿಗಣಿಸಲಾಗಿದೆ. ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ದೇಹದಲ್ಲೂ ಮನಸ್ಸಲ್ಲೂ ಒಂದು ವಿಶೇಷ ತೇಜಸ್ಸು ಉಂಟಾಗುತ್ತದೆ. ಅವನ ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ, ಅವನ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಕಾಣುತ್ತದೆ, ಜನರು ಅವನ ಕಡೆಗೆ ಆಕರ್ಷಿತರಾಗುತ್ತಾರೆ. ತುಪ್ಪವನ್ನು ಶಿವನಿಗೆ ಅರ್ಪಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ, ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗಲು ಆರಂಭವಾಗುತ್ತದೆ. ಇಂದಿನ ಜೀವನದಲ್ಲಿ ಬಹುತೇಕ ಜನರು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ. ಆದರೆ ಭಕ್ತಿಯಿಂದ ಶಿವನನ್ನು ಆರಾಧಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ತುಪ್ಪ ಅಭಿಷೇಕ ಮಾಡುವುದರಿಂದ ಆಂತರಿಕ ಆತಂಕ, ಭಯ, ನಿರಾಸೆ ಇವುಗಳನ್ನು ನಿಧಾನವಾಗಿ ಕಡಿಮೆಯಾಗುತ್ತದೆ. ಶಿವನು ಪಾಪಹಾರಕ. ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಹಳೆಯ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮನಸ್ಸು ಶುದ್ಧವಾಗುತ್ತದೆ, ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಪೂಜೆ ಮಾಡುವಾಗ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಮುಖ್ಯ. ಮಂತ್ರಗಳು ದೇವರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಶಕ್ತಿ ಹೊಂದಿದೆ. ತುಪ್ಪ ಅರ್ಪಿಸುವಾಗ ಈ ಮಂತ್ರಗಳನ್ನು ಜಪಿಸಬೇಕು. ಓಂ ನಮಃ ಶಿವಾಯ, ಓಂ ಸೋಮೇಶ್ವರಾಯ ನಮಃ ಮತ್ತು ಮಹಾಶಕ್ತಿಶಾಲಿಯಾದ
ಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋನ್ಮೋಕ್ಷ್ಯ ಯಮಾಮೃತಾತ್. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಆಯುಷ್ಯ, ಆರೋಗ್ಯ ಮತ್ತು ರಕ್ಷಣೆ ದೊರೆಯುತ್ತದೆ. ಶಿವನಿಗೆ ತುಪ್ಪ ಅರ್ಪಿಸಲು ಅತ್ಯುತ್ತಮ ದಿನವೆಂದರೆ ಸೋಮವಾರ. ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಶಿವಲಿಂಗಕ್ಕೆ ತುಪ್ಪ ಅರ್ಪಿಸಬೇಕು. ಮನಸ್ಸಿನಲ್ಲಿ ನಿಮ್ಮ ಆಸೆಯನ್ನು ಹೇಳಿಕೊಂಡು ಶಿವನನ್ನು ಪ್ರಾರ್ಥಿಸಿ. ಶಿವನಿಗೆ ಮುಖ್ಯವಾದದ್ದು ವಿಧಿ ವಿಧಾನವಲ್ಲ, ಭಕ್ತಿಯೇ ಮುಖ್ಯ. ನೀವು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಸಾಕು, ಅವನು ನಿಮ್ಮ ಕರೆಗೆ ಸ್ಪಂದಿಸುತ್ತಾನೆ. ಅಂತಿಮ ಸಂದೇಶ: ಶಿವನು ಅತ್ಯಂತ ದಯಾಳು. ಒಂದು ಹನಿ ನೀರು, ಒಂದು ಹನಿ ತುಪ್ಪ, ಒಂದು ಮಂತ್ರ, ಇಷ್ಟೇ ಸಾಕು ಅವನ ಕೃಪೆಗೆ ಪಾತ್ರರಾಗಲು. ಈ ಸೋಮವಾರದಿಂದಲೇ ಪ್ರಾರಂಭಿಸಿ ಶಿವನನ್ನು ಭಕ್ತಿಯಿಂದ ಆರಾಧಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ಖಂಡಿತವಾಗಿ ಕಾಣುತ್ತೀರಿ. ಓಂ ನಮಃ ಶಿವಾಯ. ಹರ ಹರ ಮಹದೇವ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.